ಹಲೋ ಗೈಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬ್ರೆಡ್ ಚಿಕನ್ ಶವರ್ಮಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟಿಗೆ ಅರ್ಧ kg ಬೋನ್ಲೆಸ್ ಚಿಕನನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ, ನೆಕ್ಸ್ಟ್ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ ಅದಕ್ಕೆ ಚಿಕನ್ ಹಾಕಿ. ಒನ್ ಟೇಬಲ್ ಸ್ಪೂನ್ ಪೆಪ್ಪರ್, 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಂದು ಬೌಲಿಗೆ ಚಿಕ್ಕ ಚಿಕ್ಕ ಕಟ್ ಮಾಡಿದ ಕ್ಯಾಬೇಜನ್ನು ಹಾಕಿ, ಆಮೇಲೆ ನಾವು ಫ್ರೈ ಮಾಡಿದ ಚಿಕನನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕಿ 2 ಟೇಬಲ್ ಸ್ಪೂನ್ ಮಯೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಅದನ್ನು ಸೈಡಿಗೆ ಇಡಿಯಿರಿ. ಈಗ 2 ಬ್ರೆಡ್ಡನ್ನು ಒಟ್ಟಿಗೆ ಇಟ್ಟು ಗಟ್ಟಿಯಾಗಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಹೀಗೆ ರೌಂಡ್ ಆಗಿರೋ ಒಂದು ಬೌಲಿಂದ ಅದನ್ನು ರೌಂಡ್ ಶೇಪಿಗೆ ತನ್ನಿ. ಈಗ ಒಂದು ಪ್ಲೇಟಿಗೆ ಬ್ರೆಡ್ ಕ್ರಮ್ಸ್, ಇನ್ನೊಂದು ಪ್ಲೇಟಿಗೆ 2 ಮೊಟ್ಟೆಯನ್ನು ಹಾಕಿ, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಫಸ್ಟಿಗೆ ಬ್ರೆಡ್ಡನ್ನು ಮೊಟ್ಟೆಗೆ ಹಾಕಿ ಬ್ರೆಡ್ ಕ್ರಮ್ಸಿಗೆ ಹಾಕಿ. ಈಗ ಒಂದು ಪ್ಯಾನಿಗೆ ಆಯಿಲನ್ನು ಬಿಸಿಯಾಗಲು ಇಡಿ. ಬಿಸಿಯಾದ ನಂತರ ಬ್ರೆಡ್ಡನ್ನು ಒಂದೊಂದಾಗಿ ಆಯಿಲಿಗೆ ಹಾಕಿ ಫ್ರೈ ಮಾಡಿ. ಅದನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಅದು ಬನ್ಸ್ ಥರ ಉಬ್ಬಿ ಬರುತ್ತೆ, ಅಷ್ಟರವರೆಗೆ ಫ್ರೈ ಮಾಡಿ. ಈಗ ಬ್ರೆಡ್ಡನ್ನು 2 ಕಟ್ ಮಾಡಿ ಅದರ ಒಳಗೆ ಫಿಲ್ ಮಾಡಿ. ಈಗ ಬ್ರೆಡ್ ಪಾಕೆಟ್ ಶವರ್ಮಾ ರೆಡಿಯಾಗಿದೆ. ಇದು ನನ್ನ ಹಸ್ಬೆಂಡಿದು ತುಂಬ ಫೇವ್ರೆಟ್ ರೆಸಿಪಿ. ಅಷ್ಟು ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.